ಹಾಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ನಾಮಪತ್ರವನ್ನ ಹಿಂಪಡೆಯಲು ಇಂದು ಕೊನೆಯ ದಿನ ಆಗಿದೆ. ಹಾಗಾಗಿ ಕ್ಷೇತ್ರದಲ್ಲಿ 45 ನಾಮಪತ್ರಗಳ ಪೈಕಿ 3 ನಾಮಪತ್ರ ತಿರಸ್ಕೃತ. ಶಾಮನೂರು ಕುಟುಂಬಕ್ಕೆ ಈಗ ಸಾದಿಕ್ ಪೈಲ್ವಾನ್ ಬಂಡಾಯದ ಬಿಸಿ ತಡ್ತಾ ಇದೆ. ಹಾಗಿದ್ರೆ ಸಾದಿಕ್ ಪೈಲ್ವಾನ್ ಈ ಒಂದು ಬಂಡಾಯದ ಬಿಸಿಯಿಂದ ಸಾದಿಕ್ ತಪ್ಪಿಸ್ಕೊಳ್ತಾ ಅಂದ್ರೆ ಇವರು ಸಮರ್ಥ ತಪ್ಪಿಸ್ಕೊಳ್ತಾರಾ ಅಥವಾ ಈ ಸಾದಿಕ್ ಅವರು ಅದನ್ನ ನಾಮಪತ್ರವನ್ನ ಹಿಂಪಡೆಯದೆ ಹಾಗೆ ಈ ಒಂದು ಚುನಾವಣೆಯಲ್ಲಿ ನಿಲ್ತಾರಾ? ಅಚ್ಚರಿಯ ನಡೆ ಇದು. ಕ್ಷೇತ್ರದಲ್ಲಿ 45 ನಾಮಪತ್ರಗಳ ಪೈಕಿ ಈಗ 3 ನಾಮಪತ್ರವನ್ನ ತಿರಸ್ಕೃತವಾಗಿದೆ. ಹಾಗಾಗಿ ಶಾಮನೂರು ಕುಟುಂಬಕ್ಕೆ ಈಗ ಸಾದಿಕ್ ಪೈಲ್ವಾನ್ ಬಂಡಾಯದ ಬಿಸಿ ಏರ್ತಾ ಇದೆ. ನಾನು ನಾಮಪತ್ರ ವಾಪಸ್ ಪಡೆಯಲ್ಲ ಅಂತ ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಪಟ್ಟು ಹಿಡಿದು ಕೂತಿದ್ದಾರೆ. 45 ಅಭ್ಯರ್ಥಿಗಳ ಪೈಕಿ ಈಗ 23 ಮಂದಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳೇ ಹೆಚ್ಚಿದ್ದಾರೆ. ಇದರಲ್ಲಿ ಸಚಿವ ಜಮೀರ್ ಹೇಳಿದ್ರು ವಾಪಸ್ ಪಡೆಯಲ್ಲ ನಾವು ಅಂತ ಹೇಳ್ತಿದ್ದಾರೆ ಸಾದಿಕ್ ಪೈಲ್ವಾನ್. ನೋಡಿ, 2 ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಈ ಒಂದು ಕುರುಕ್ಷೇತ್ರ ಅಂತಾನೆ ಹೇಳಬಹುದು. ಈ ಒಂದು ಬೈ ಎಲೆಕ್ಷನ್ ಏನು ಅಲ್ಪಸಂಖ್ಯಾತರಿಗೆ ಕೊಡಬೇಕಾಗಿತ್ತು ಅಂತೆಲ್ಲ ಕೇಳಿದಾಗ್ಲೂ ನಾವು ಅಲ್ಪಸಂಖ್ಯಾತರಿಗೆ ಮನವೊಲಿಸ್ತೀವಿ ಅಂತ ಸಿದ್ದರಾಮಯ್ಯ DCM ಅವರು ಹೇಳಿದಾಗ ಇತ ಸಾದಿಕ್ ಪೈಲ್ವಾನ್ ಕೂಡ ಅಷ್ಟೇ ನಿಟ್ಟಿನಲ್ಲಿ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಜರಿಯೋದಿಲ್ಲ, ನಾನು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ನಾನು ಕೂಡ ಚುನಾವಣೆಗೆ ನಿಲ್ತೇನೆ ಅಂತ ನಿಲ್ತಾರೆ. ಸೊ ಹಾಗಾಗಿ ಈ ಚುನಾವಣೆಯಲ್ಲಿ ನಾನು ನಿಲ್ತೇನೆ ಅಂತ ಹೇಳಿ ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಕ್ಷೇತ್ರದಲ್ಲಿ 45 ನಾಮಪತ್ರಗಳ ಪೈಕಿ ಇದ್ರೂ ಕೂಡ ಈಗ ಶಾಮನೂರು ಕುಟುಂಬಕ್ಕೆ ಸಾದಿಕ್ ಪೈಲ್ವಾನ್ ಬಂಡಾಯದ ಬಿಸಿ ತಡ್ತಾ ಇದೆ ಅನ್ನೋದಂತೂ ನಿಜ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ಸಂಪರ್ಕಕ್ಕೆ. ರಾಮ್ ಪ್ರಸಾದ್, ಈಗ ಬೈ ಎಲೆಕ್ಷನ್ ಕಾವು ಒಂದ್ ಕಡೆ ಜೋರಾಗಿದೆ, ಇತ್ತ ಯಾವುದೇ ಕಾರಣಕ್ಕೂ ನಾನು ಈ ಒಂದು ನಾಮಪತ್ರವನ್ನ ಹಿಂತೆರೆಯುವಂತ ಮಾತೇ ಇಲ್ಲ, ನಾನು ಚುನಾವಣೆಯಲ್ಲಿ ನಿಲ್ತೀನಿ ಅಂತ ಸಾದಿಕ್ ಪೈಲ್ವಾನ್ ಕೂಡ ನಿಂತಿದ್ದಾರೆ. ಇನ್ನು ಮತ್ತೊಂದು ಗಮನಿಸಬೇಕಾಗಿರೋದು ಬರೀ 23 ಮಂದಿ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳೇ ಹೆಚ್ಚಿದ್ದಾರೆ ಇದರಲ್ಲಿ. ಹಾಗಿದ್ರೆ ಹೇಗಿದೆ ಈ ಒಂದು ರಣಕಣದ ಕಾವು? ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈ ಬಾರಿ ಭಾರಿ ರಂಗೇರುವ ಸಾಧ್ಯತೆ ಇದೆ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಬಂಡಾಯದ ಬಿಸಿ ಎದ್ದಿರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾದ ಅಂಶವೇನೆಂದ್ರೆ ಶಾಮನೂರು ಕುಟುಂಬದ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಆತ್ಮೀಯರಾಗಿರುವಂತಹ ಸಾದಿಕ್ ಪೈಲ್ವಾನ್ ಅವರೇ ಈ ಬಾರಿ ಬಂಡಾಯದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿರುವಂತದ್ದು. ಈ ಬಗ್ಗೆ ಏನು ಸಾದಿಕ್ ಪೈಲ್ವಾನ್ ಅವರು ನಾನು ಯಾವುದೇ ಕಾರಣಕ್ಕೂ ಯಾರೇ ಸಹ ಮನವೊಲಿಸಲು ಬಂದರೂ ಸಹ ನಾನು ಅಖಾಡದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ನನ್ನ ಏನು ಸಮುದಾಯ ಈಗಾಗಲೇ ನನ್ನನ್ನೇ ಅಭ್ಯರ್ಥಿಯನ್ನಾಗಿ ಗುರುತಿಸಿದೆ. ನಾನು ಅವರ ಮನಸ್ಸಿನಲ್ಲಿರುವಂತಹ ಭಾವನೆಗಳಿಗೆ ನಾನು ನೋವನ್ನು ಉಂಟು ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಯಾರೇ ಬಂದರೂ ಮನವೊಲಿಸುವ ಪ್ರಯತ್ನ ಮಾಡಿದ್ರು ನಾನು ಕಣದಿಂದ ಹಿಂದೆ ಸರಿಯಲ್ಲ ಅಂತ ಒಂದು ಮಾತನ್ನು ಹೇಳಿರುವಂತದ್ದು. ಅಲ್ಲದೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಆದ್ರೆ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಲೇಬೇಕು ಎಂಬ ಒತ್ತಾಯದಿಂದ ನಾನು ಈಗ ಸ್ಪರ್ಧೆ ಮಾಡಿರುವಂತದ್ದು ಸಾದಿಕ್ ಪೈಲ್ವಾನ್ ಅವರ ಅಭಿಪ್ರಾಯ. ರಾಮ್ ಪ್ರಸಾದ್, ಇನ್ನ ಮತ್ತೊಂದು, ಈಗ ಸಾದಿಕ್ ಪೈಲ್ವಾನ್ ಅವರು ಈ ರೀತಿ ಹೇಳಿದ್ರು ಸರಿ, ಈಗ ಯಾರು ಕೂಡ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸೋದಕ್ಕೆ ಯಾವ ರಾಜಕಾರಣಿಗಳು ಹೋಗಿಲ್ವಾ ಅಂತ? ಇಂಚರ ಈಗಾಗಲೇ ಕಳೆದ 2 ದಿನಗಳಿಂದ ಹಿಂದೆ ಪ್ರಮುಖ ಪಕ್ಷದವರು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಈ ಬಗ್ಗೆ ಸಾದಿಕ್ ಪೈಲ್ವಾನ್ ಸ್ವತಃ ಯಾರೇ ಸಹ ಸಚಿವ ಜಮೀರ್ ಅಹಮದ್ ಅವರು ಬಂದ್ರು ಸಹ ನಾನು ನನ್ನ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಲ್ಲ ಅಂತ ಒಂದು ಮಾತನ್ನ ಹೇಳಿರುವಂತದ್ದು. ಇಂಚರ ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಮ್ ಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ನಾಮಪತ್ರವನ್ನು ನಾನು ಯಾವುದೇ ಕಾರಣಕ್ಕೂ ಹಿಂಪಡೆಯೋದಿಲ್ಲ. ಈಗ 45 ಅಭ್ಯರ್ಥಿಗಳ ಪೈಕಿ 23 ಮಂದಿ ಬರೀ ಅಲ್ಪಸಂಖ್ಯಾತರೇ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಮರ್ಥ ಕುಟುಂಬಕ್ಕೆ ಒಂದು ರೀತಿ ಬಂಡಾಯದ ಬಿಸಿ ಅಂತೂ ಏರ್ತಾ ಇರೋದಂತೂ ನಿಜ. ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇದೆ. ಯಾವ ರೀತಿ ಈಗ ನಾವು ದಕ್ಷಿಣ ಒಂದು ದಾವಣಗೆರೆಯಲ್ಲಿ ಮತದಾರರನ್ನ ಹಿಡಿದಿಟ್ಕೊಳ್ಳೋದು ಹೇಗೆ ಅಂತ